ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ನಮ್ಮದು ಯಾಗ ಹುಷಾರ್ ಹಾಕೈತ್ರಿ ಫೈಟಿಂಗ್ ನಮ್ಮ ಮನ್ಯಾಗ ಹೊಸ ಸೈಕಲ್ ಅಂಗಡಿ ತಗಲಾರಿ 5 ಜನ ತಗೊಂಡ್ಬಿಡಿ ಇಲ್ಲ ಸೈಕಲ್ ಅಂಗಡಿ ಹೆಸರು ಏನು ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲ ಆರಾಮದ್ರ ನಾಂದ್ರೆ ಮಸ್ತ್ ಗಿಚ್ಚ ಬ್ಯಾಂಕ್ ಆರಾಮನು. ಇವತ್ತೇನಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ಇವತ್ತು ಸದಕ ಓಡ್ಸಕ್ಕೆ ಹೋಗೈತ್ರಿ ಪೇಟ್ಯಾಗ. ಭಾಳ ಅಂದ್ರೆ ಬ್ಯಾಸಿಯಾಗ ಭಾಳ ಹೊಲಸ್ರಿ ಇದು ಹೊಲಸು ತಂದೇಗಂದ್ರೆ ಹೊಲಸು ತಂದೇಗ ಈಗ ಸದಕ ಓಡ್ಸಕ್ಕೆ ಹೋಗೈತಿ. ಸದಕ ಓಡಿಸ್ಕೊಂತ ಬರುವಂಥ 8 ಚೀಲ ಹೋಗಿ ಸಂಜೆ 5 ಆಕೈತಿ. ಮನೆ ಬರ್ಬೇಕಾರೆ ಈಗ 10 ಆಗೈತಿ. ಸಂಜೆ 5 ಆಕೈತಿ. ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅದು 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಸಿಕ್ತಂತ ಬೈರಿ ನಿಮಗೆ. ಈಗ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಅವತಾರ ನೋಡ್ರಿ ಇಲ್ಲಿ ನಂತಕ ಟೈವೇಲು ಇಲ್ಲ ಕರ್ಚಿಪ್ಪು ಇಲ್ಲ. ಇಂಥ ಬ್ಯಾಸಿಯಾಗಿ ಅದಕ್ಕೆ ಬರ್ತಾವೆ ನಮ್ಮಲ್ಲಿ ಇಂಥ ಟೈಮ್ಗಳು. ಇಂಥ ಬ್ಯಾಸಿಯಾಗ ಬರ್ತಾವ್ರಿ ಇಂಥವೆಲ್ಲ ಕೆಲಸ. ಈಗ ಎಲ್ಲ ಮುಗೀತು ಫೈನಲಿ ಹೋಗೋಣಂತೆ. ಸೂರ್ಯಮಾಮ ಬ್ರೈಟ್ನೆಸ್ ಕಡಿಮೆ ಮಾಡಪ್ಪ ನೋಡಿಲಿ ಹೆಂಗೆ ಬಿಸ ಐತಿ. ನೀವು ಬ್ಯಾಂಕ್ಗೆ ಪಲ್ಯ ಮಾರಕ್ಕೆ ಹೋಗ್ತಿದ್ದ ರೀ? ನಿಮ್ಮ ಬ್ಯಾಂಕ್ನಾಗ ಕಾಯಿಪಲ್ಯ ಮಾರ್ಕೆಟ್ ಇರ್ಬೋದು ರೀ. ಪಲ್ಯ ಮಾರಕ್ಕೆ ಹೋದ್ರೆ ನಿಮ್ಮ ಆಫೀಸ್ದಾಗ ಏನು ಕಡ್ಲಿ ಬೇಳೆ ಇದನ್ನು ಮಾರ್ತಾರನ? ಸೊ ಗೈಸ್ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಸ್ಟಾರ್ ಇದು ಅಂತ ಹೋಗ್ಬೇಕಾಗಿತ್ತು ರೀ. ಆಫ್ಟರ್ ಲಾಂಗ್ ಟೈಮ್ RCB ಜಸ್ಟ್ ಹಾಕಿನ್ರಿ. ತಲೆನೂ ಏನೋದೈತಿ ರೀ. ಯಾಕಪ್ಪ ಅಂತಂದ್ರೆ ಅಲ್ಲಿ ಹೋಗಿದ್ದಿರಲಿಲ್ಲ ಬಿಸಿಲಾಗ ಹಂಗಂತಲೇ ಭಾಳ ತಲೆ ನುಸಾದೈತಿ. ಈಗ ಅದ್ರ ಸಂಬಂಧ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೋಬೇಕು ರೀ. ಸ್ಟ್ರಾಂಗ್ ಕಾಫಿ ಮಾಡ್ಕೋದಾಗ ಕೂಡ ತಲೆ ಆರಾಮ ಆಗ್ತೈತಿ. ಸೊ ಗೈಸ್ ಈ ವ್ಲಾಗ್ನ ಇಲ್ಲೇನು ಮಾಡ್ತೇನೆ ರೀ. ಈ ವ್ಲಾಗ್ ನಿಮಗೆ ಏನು ಇಷ್ಟ ಆಯ್ತಲ್ಲ ಇದನ್ನು ಹೇಳೋದು ನನಗೆ ನಾಚಿ ಬರ್ಬೇಕು ರೀ. ಯಾಕಪ್ಪ ಅಂತಂದ್ರೆ ವ್ಲಾಗ್ ಏನಾಗೈತಪ್ಪ ಅಂತಂದ್ರೆ ನಾನು ಡೈಲಿ ಮನೆಯಾಗಿರ್ತೇನೆ ರೀ. ಹೊರಗೆ ಅಂದ್ರೆ ಹೋಗೋಕೆ ಕಡೆ ಅಂದ್ರೆ ಮನ್ಯಾಗಿದ್ರೆ ಮನ್ಯಾಗ ಕೆಲಸ ಮಾಡಕ್ಕೆ ಹಸ್ತೈತೆ ರೀ. ಅಂದ್ರೆ ಎಲ್ಲಿನಿದ್ರು ಮೈರು ಅದನ್ನು ಮಾಡು ಇದನ್ನು ಮಾಡೋದನ್ನು ತುಂಬ ಇದನ್ನು ತುಂಬ ಬಟ್ ಕೆಲಸನ ತೋರಿಸಿದ್ರೆ ಸರಿ ಅನ್ಸಂಗಿಲ್ಲ. ಅಂದ ನಾ ಏನು ತೋರಿಸ್ಬೇಕತ್ತ ಅಂತನೂ ಬಟ್ ಆಗಲ್ದಾಗೈತಿ ಅದು. ಅಂದ್ರೆ ನಾ ಹೊರಗೆ ಹೋಗ್ಬೇಕು ಕಂಟಿನ್ಯೂ ಅದಕ್ಕೆ ಫಂಡ್ ಬಾಳ್ಬೇಕು ರೀ. ನಮ್ಮ ಕಡೆ ಬಜೆಟ್ ಮಂಡಳಿ ಅಷ್ಟಿಲ್ಲ, ಬಡತನ ಪರಿಸ್ಥಿತಿ ಆಗದ ರೀ. ಅದ್ರ ಸಂಬಂಧ ಈಗ ಹೊರಗಿಂದಷ್ಟು ನಂಗೆ ಎಕ್ಸ್ಪ್ಲೋರ್ ಮಾಡೋಕೆ ಮತ್ತು ಈಗ ಊರಿಂದ ಊರಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಕೆ ಈಗ ಎಲ್ರಿ ಟೂರ್ಗೆ ಹೋಗೋಕೆ ನನ್ನ ಕಡೆ ಆಗಲ್ಲ ರೀ. ಮಾಡ್ಬೇಕು ರೀ ಬಟ್ ಅಂದ್ರೆ ನನ್ನ ಮೇಲೂ ದುಡ್ಡು ಭಾಳ ಬೇಕು ರೀ. ಈಗ ಅಡ್ಡಾಡ್ಬೇಕಂದ್ರೆ ಈಗ ಒಂದಿನ ಹೊರಗೆ ಬರ್ತಾನಂದ್ರೆ 500 ರೂಪಾಯಿ ಖರ್ಚು ಐತ್ರಿ. ಊಟ ಪೆಟ್ರೋಲ್ ಅದು ಇದು ಅಂತ ಹೇಳಿ ನಾವೇನು ದುಡಿಯೋರಿ. ನಾ ಏನು ದುಡಿಯೋಕೆ ಜಾಬ್ ಐತಿ ಏನೈತಿ ಅದು ಗೊತ್ತಿಲ್ಲ.
ಈಗ ಏನಪ್ಪ ಅಂತಂದ್ರೆ ಒಟ್ಟು ಮನ್ಯಾಗಿರಂತಲೇ ಬರೀ ಕೆಲಸ ಮಾಡೋದು ತೋರ್ಸೋದಾಗೈತಿ ರೀ. ಅದ್ರ ಸಂಬಂಧ ಈ ವ್ಲಾಗ್ಸ್ ಅನ್ನೋದಾಗೈತಿ. ಈ ವ್ಲಾಗ್ದಾಗ ಕಂಟೆಂಟ್ ಇಲ್ಲ. ಒಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇನ್ನೊಂದು ಸ್ವಲ್ಪ ದಿನದಾಗ ನಿಮಗೆ ಚಲೋ ಕಂಟೆಂಟ್ ತೊಗೊಂಬರ್ಬೇಕಂತ ಭಾಳ ಆಸೆ ಐತಿ. ಒಂಥರ ಯೂನಿಕ್ ಅಂದ್ರೆ ಆ ಥರ ಕಂಟೆಂಟ್ನ ಮಾಡೋಕೈತಿ ಅಂದ್ರೆ 1-2 ತಿಂಗಳ ನಾನು 100K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗ್ಬೇಕು ರೀ. ಒಟ್ಟು ಆ ಥರ ಮಾಡ್ಬೇಕಾದೈತಿ. ಮಾಡ್ತೀನಿ, ಹಿಂದಿಲ್ಲ ನಾಳೆ ಆಕೈತಿ. ಈಗ ಒಟ್ಟು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡ್ಬೇಕಂತ ವ್ಲಾಗ್ ಹಾಕತ್ತೇನೆ ರೀ ನಾನು. ಬಟ್ ಆ್ಯಕ್ಚುಲಿ ಇಂಥ ವ್ಲಾಗ್ ಮಾಡಬಾರ್ದು. ನಾ ವ್ಲಾಗರ್ ಅನ್ಸ್ಕೋಬೇಕಾದ್ರೆ ಇಂಥ ವ್ಲಾಗ್ ಮಾಡಬಾರ್ದು ಅಂತ ನನಗೂ ಗೊತ್ತೈತಿ. ಏನು ಮಾಡೋಕೆ ಬರೋಂಗಿಲ್ಲ. ಈಗ ಹಂಗೈತೆ ಟೈಮ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಒಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೋರಿ. ಈ ವ್ಲಾಗ್ನ ಎಲ್ಲೇ ಮಾಡ್ತೀನಿ. ಸಿಗ್ತಂತೆ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಾಗ. ಆರಾಮಿರಿ, ಗಿಚ್ಚಿರಿ, ಬೆಂಕಿರಿ. ಬಾಯ್.